ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪಾರ್ಕ್ಗೆಲ್ಲ ಹೋಗಿ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಬಂದು ಫ್ರೆಶ್ ಅಪ್ ಆಗಿದ್ದಾಯಿತು. ಇವತ್ತು ಸ್ಕೂಲ್ಗೆ ರಜಾ ಇರೋದ್ರಿಂದ ಸೊ ನನ್ನ ಮಗನಿಗೂ ಇವತ್ತು ತಿಂಡಿ ಎಲ್ಲ ಬೇಗ ಮಾಡುವಂಥ ಅವಶ್ಯಕತೆ ಏನಿರಲಿಲ್ಲ, ಬಂದು ಮಾಡ್ಕೊಳ್ಳೋಣ ಅಂತ ಪಾರ್ಕಿಗೆ ಹೋಗಿ ಬಂದಿದ್ದಾಯಿತು. ಇವಾಗ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಹೆಸರುಕಾಳು ದೋಸೆ ಜೊತೆ ಪೀನಟ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಒಳ್ಳೆಯದು ಮತ್ತು ಹೆಲ್ತಿ ಕೂಡ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಕುಡಿಯೋಣ. ತುಂಬ ಒಳ್ಳೆಯದು. ಖಾಲಿ ಹೊಟ್ಟೆಲಿ ತಗೊಳ್ಳಿ. ಇದನ್ನು ಹಾಕಿದ್ದು ಡ್ರೈ ಫ್ರೂಟ್ಸ್ ಎಲ್ಲ ಇದೆ ಅಲ್ವಾ, ಸೊ ಅದನ್ನು ರುಬ್ಬಿ ನನ್ನ ಮಗನಿಗೆ ಕೊಡೋಣ ಅಂತ ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಕಾಯಿಸಿಟ್ಟಿದ್ದೆ, ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ರ ಜೊತೆ ಹಾಲನ್ನು ಹಾಕಿ ಬಾಳೆಹಣ್ಣೆಲ್ಲ ಹಾಕ್ಕೊಂಡಾಯಿತು. ಇದನ್ನು ನೀಟಾಗಿ ರುಬ್ಕೊಂಬರೋಣ. ಇವಾಗ ಬೇಕಾದರೆ ಒಂದೆರಡು ಡೇಟ್ಸ್ನೂ ಹಾಕ್ಕೊಳ್ಳಿ, ಸ್ವಲ್ಪ ಸಿಹಿ ಬರುತ್ತೆ, ಅವಾಗ ನೀಟಾಗಿ ಮಕ್ಕಳು ಕುಡಿತವೆ. ಆಲ್ರೆಡಿ ಬನಾನಾ ಹಾಕಿದ್ದೀನಿ, ಬಟ್ ಇದನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೊಂಡು ನೀಟಾಗಿ ರುಬ್ಕೊಂಡಿದ್ದಾಯಿತು. ಸೊ ಗ್ಲಾಸ್ಗೆ ಹಾಕೊಳ್ಳೋಣ. ಆಲ್ಮೋಸ್ಟ್ ಒಂದು ಇಬ್ಬರಿಗೆ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ನಮ್ಮ ದಿನಕ್ಕೆ ಬೇಕಾಗಿರೋವಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಕ್ಬಿಡುತ್ತೆ ನಮಗೆ. ನಾವು ತಿಂಡಿ ಲೇಟಾಗಿ ಮಾಡೋಂಗಿದ್ರು ಅಥವಾ ಲೈಟಾಗಿ ಮಾಡೋಂಗಿದ್ರು ನಾವು ಇದನ್ನು ಡೈಲಿ ಒಂದೊಂದು ಗ್ಲಾಸ್ ಕುಡಿದ್ರೆ ಸಾಕು. ಏಕೆಂದರೆ ಎಲ್ಲ ಡ್ರೈ ಫ್ರೂಟ್ಸು ನಾನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಲ್ವಾ, ಹಾಗಾಗಿ ನಿಮ್ಮ ಮಕ್ಳಿಗೂ ಮಾಡಿ ಕೊಡಿ. ಓಕೆ, ಕುಡಿಬೇಕು ಇವಾಗ. ಇವತ್ತು ಬೇರೆ ಅವತ್ತು ಬೇರೆ, ಯಾವ ರೀತಿ ಇದೆ ಹೇಳು? ಚೆನ್ನಾಗಿದೆಯಾ? ವೆರಿ ಗುಡ್. ಕುಡಿ. ಬನಾನಾ ಹಾಕಿದ್ದೀನಲ್ವಾ, ಹಾಗಾಗಿ ಫ್ರೂಟ್ಸ್ ಎಲ್ಲ ತಿನ್ನಲ್ಲ ಅಲ್ವಾ ನೀನು, ಅದಕ್ಕೆ ಅಮ್ಮ ಈ ರೀತಿ ಮಾಡಿಕೊಟ್ಟಿರೋದು. ನಿನಗೆ ಕುಡಿದ್ರೆ ನಿನಗೆ ಬೋನ್ ಸ್ಟ್ರೆಂತ್ ಆಗುತ್ತೆ, ಹ್ಯಾಪಿಯಾಗಿ ಸ್ಟ್ರಾಂಗಾಗಿ ಆಟ ಆಡ್ಬೋದು ನೀನು. ಓಕೆನಾ? ಹೆಲ್ತಿಯಾಗಿರ್ಬೋದು. ಓಕೆ, ಡೈಲಿ ಕುಡಿಬೇಕು. ಓಕೆನಾ? ವೆರಿ ಗುಡ್. ಮೀಸೆ ಬಂದ್ಬಿಟ್ಟಿದೆ ಪಾಪಾಗೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿ. ಇನ್ಮೇಲೆ ಡೈಲಿ ಒಂದೊಂದು ಸ್ಮೂದಿನ ನಾನು ಅವನಿಗೆ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬಾ ಸಣ್ಣ ಹೋಗ್ಬಿಟ್ಟಿದ್ದಾನೆ ನೋಡಿ, ಹಾಗಾಗಿ ಸೊ ಟ್ರೈ ಮಾಡಿ, ಇಷ್ಟ ಆಗುತ್ತೆ ಎಲ್ಲರಿಗೂ. 6 ಇಯರ್ ಅಂಕಲ್ ಇವನು. ಸ್ಟ್ರಾಬೆರಿ ಮಾಡ್ರಿ. ಓಕೆ, ಸ್ಟ್ರಾಬೆರಿ, ಬ್ಲೂಬೆರಿ ಎಲ್ಲ ಬೆರಿನೂ ಮಾಡ್ತೀನಿ. ಕುಡ್ದಿಲ್ಲ ಅಂದ್ರೆ ಓದೇನೋ ಬೀಳುತ್ತವೆ. ಓ ಮೈ ಗಾಡ್, ಎಷ್ಟು ಬೇಗ ಮುಗಿಸ್ಬಿಟ್ಟ. ನಂದೇ ಇನ್ನೂ ಹಾಗೆ ಇಲ್ಲ ನೋಡಿ, ನಾನೇ ಸೋತೆ ಬಿಟ್ಟೆ. ನವೀನ್ ಫಸ್ಟ್ ಪ್ರೈಸ್ ಗೋಸ್ ಟು ಯಶ್ವೀತ್. ಹೌದಾ? ವೆರಿ ಗುಡ್. ತಗೊಂಡೋಗಿ ಗ್ಲಾಸ್ನ ನಿಧಾನಕ್ಕೆ ಒಳಗಡೆ ಇಟ್ಬಿಡು. ಓಕೆ ಓಕೆ ಮಗನೇ. ಸೊ ನೋಡಿದ್ರಲ್ಲ, ಈ ರೀತಿ ಮಾಡಿ ಅಟ್ಲೀಸ್ಟ್ ಕೊಟ್ಟರೆ ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಕ್ಯೂರಿಯಾಸಿಟಿಯಿಂದ ಕುಡಿತವೆ. ಹಾಗೇನೆ ತಿನ್ನೋದು ಕೊಟ್ಟರೆ ಹೆಂಗಪ್ಪ ಇದನ್ನು ತಿಂದು ಮುಗಿಸೋದು ಅನ್ನೋ ಥರ ತಿನ್ನಲಾ ಬೇಡವಾ ಅಂತ ಇಟ್ಕೊಂಡು ತಟ್ಟೆಲಿ ಕೂತ್ಕೊಂಡೇ ಇರ್ತವೆ. ಇವನಂತೂ ತಿನ್ನೋದೇ ಇಲ್ಲ. ಹಂಗಾಗಿ ಈ ಪ್ಲಾನ್ನ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಮಾಡಿಕೊಟ್ರೆ ಡೈಲಿ ಅಟ್ಲೀಸ್ಟ್ ಅವ್ನಿಗೆ ಬೇಕಾಗಿರೋಂಥ ಎಲ್ಲ ನ್ಯೂಟ್ರಿಯೆಂಟ್ಸು ಸಿಗುತ್ತವೆ. ಓಕೆ, ಹೆಸರುಕಾಳು ದೋಸೆ ಮಾಡೋಣ ಅಂತ ಹೇಳಿದೆ ಅಲ್ವಾ. ಸೊ ನೆನೆ ಹಾಕಿ ನೀಟಾಗಿ ಎತ್ತಿಟ್ಟಿದ್ದೆ. ಅದನ್ನು ಇವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಬರೋಣ. ಹಸಿ ಮೆಣಸಿನ್ಕಾಯಿನೂ ಕೂಡ ಹಾಕೊಬೋದು. ನಾನು ರೆಡ್ ಹಾಕ್ಕೊಂಡಿದ್ದೀನಿ, ಯಾವುದು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನೀಟಾಗಿ ರುಬ್ಕೊಂಡಿದ್ದೀನಿ ಸಣ್ಣಕ್ಕೆ. ಅದೇ ನಾವು ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿಕೊಂಡು ಹಾಕ್ಕೊಳ್ಳಿ, ರುಚಿಗೆ ತಕ್ಕನಷ್ಟು. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಚಟ್ನಿ ಮಾಡ್ಕೊಳ್ಳೋಕ್ಕೆ. ನಾನಿವತ್ತು ಕಡಲೆಬೀಜ ತೊಗೊಂಡಿದ್ದೀನಿ. ತಗೊಂಡು ಎತ್ತಿಟ್ಕೊಳ್ಳೋಣ. ಅದೇ ಬಂಡ್ಲಿಗೆ ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಒಂದು 2ರಿಂದ 3, ಒಂದು ಒಣಮೆಣಸಿನ್ಕಾಯಿ, ಒಂಚೂರು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಚಿಕ್ಕೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಕಡಲೆಬೀಜದಲ್ಲಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಇದನ್ನು ನಾನು ರೋಸ್ಟ್ ಮಾಡ್ಕೊಂಡೆ ಅಲ್ವಾ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ಇವಾಗ ಕಡಲೆಕಾಯಿ ಚಟ್ನಿ ರೆಡಿ. ಇದಕ್ಕೆ ಬೇಕಂದರೆ ಒಂದು ಸಿಂಪಲ್ ಒಗ್ಗರಣೆನ ಹಾಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಚಟ್ನಿಲಿ. ಅಲ್ಲಲ್ಲಿ ಸ್ವಲ್ಪ ಕರ್ಕ ಮುರ್ಕ ಅಂತ ಸಿಗ್ತಾಯಿದ್ರೆ ತಿನ್ನೋಕ್ಕೂ ಚೆಂದ. ಒಂದು ಮೆಣಸಿನ್ಕಾಯಿ ಒಗ್ಗರಣೆ ಮಾಡ್ಕೊಂಡಿದ್ದಾಯಿತು. ಹಾಕೊಳ್ಳೋಣ ಚಟ್ನಿ ಮೇಲೆ.
ಚಟ್ನಿನೂ ರೆಡಿ ಆಯಿತು. ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕೋಬೋದು. ನಾನು ತುಪ್ಪ ಹಾಕೊತಾ ಇದ್ದೀನಿ, ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇನ್ನೊಂದು ಸೈಡ್ಗೆ ತಿರುಗಿಸ್ಕೊತೀನಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ದೋಸೆ, ಸ್ವಲ್ಪ ಕೂಡ ಕಿತ್ತೋಗಿಲ್ಲ. ಅಷ್ಟು ನೀಟಾಗಿ ನೋಡಬೇಕಿರೋ ನನ್ನ ಕೈಯಲ್ಲೇ ತಿರುಗಿಸ್ತೀನಿ. ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಕಲರು ಹೌದು, ಗ್ರೀನ್ ಕಲರ್ಗೆ ರೋಸ್ಟೆಡ್ ಆಗಿ ಹೆಲ್ತಿ ಹೈ ಪ್ರೋಟೀನ್ ದೋಸೆನ ಇವತ್ತು ನಾನು ಮಾಡಿದ್ದೀನಿ. ಯಾವ ರೀತಿ ಇದೆ ನೋಡಿ, ಸೂಪರಾಗಿದೆ ಅಲ್ವಾ? ಯಾವ ರೀತಿ ಬಂದಿದೆ ನೋಡಿ ದೋಸೆ, ಪರ್ಫೆಕ್ಟಾಗಿ ಬಂದಿದೆ ದೋಸೆ. ಮತ್ತು ಹೈ ಪ್ರೋಟೀನ್ ಕೂಡ ಇದು. ನಮಗೆ ನಾರ್ಮಲಾಗಿ ನಾವು ಅಕ್ಕಿ ದೋಸೆ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಕಾಳುಗಳ ದೋಸೆ ಮಾಡ್ಕೊಳ್ಳೋದು ತುಂಬ ಹೆಲ್ತಿಗೆ ಒಳ್ಳೆಯದು. ಟೇಸ್ಟಿ ದೋಸೆ ಜೊತೆ ಪೀನಟ್ ಚಟ್ನಿ ಮಾಡಿದ್ದೀನಿ, ಕಡಲೆಕಾಯಿ ಚಟ್ನಿ. ಟೇಸ್ಟ್ ಮಾಡ್ತಾ ಇದ್ದೀವಿ ನಾನು ಮತ್ತು ನನ್ನ ಮಗ. ತಿಂದ್ಬಿಟ್ಟು ಯಾವ ರೀತಿ ಇದೆ ಅಂತ ಹೇಳ್ಬೇಕು, ಓಕೆನಾ? ಓಕೆ, ಟೇಸ್ಟ್ ಮಾಡಿ. ನಿಜವಾಗ್ಲೂ ಚಟ್ನಿ ಮತ್ತು ದೋಸೆ ಪರ್ಫೆಕ್ಟಾಗಿ ಬಂದಿದೆ. ನಿಮ್ಮದೆಲ್ಲ ಆಯಿತು ಅಂದ್ಕೊತೀನಿ. ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎಮ್ಮಿ ಎಮ್ಮಿ ಯಾಕೆ ಬಂದಿದೆ? ಅದು ಅವತ್ತೊಂದು ದಿವಸ ಅಲ್ಲ, ಇವತ್ತೇನೆ ಮಾರ್ನಿಂಗ್ ಕುಡಿದ್ವಿ ಅಲ್ವಾ ಬನಾನಾ ಮಿಲ್ಕ್ ಶೇಕ್. ಅದನ್ನು ಟೇಸ್ಟಿಯಾಗಿತ್ತು ತಾನೇ. ತಿಂಡಿ ಎಲ್ಲ ಮುಗಿಸಿದ್ದಾಯಿತು. ಸೊ ಇವತ್ತು ನನ್ನ ಮಗ ಮನೇಲೇ ಇರೋದ್ರಿಂದ ಮನೆಯೆಲ್ಲ ಬೇಜಾನ್ ಹಾರ್ಡಿಟ್ಟಿದ್ದಾನೆ. ಅವನು ಅವ್ನ ಫ್ರೆಂಡ್ಸ್ ಎಲ್ಲ ಬಂದು ಇವಾಗ ಕೆಳಗಡೆ ಆಟ ಆಡೋಕ್ಕೆ ಹೋಗಿದ್ದಾರೆ. ಇವಾಗ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡೋದಿದೆ, ಎಲ್ಲ ವಾಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ವಾಶ್ ಮಾಡಿ ಕಿಚನೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಎಲ್ಲ ಅಲ್ಲಂದ್ರಲ್ಲಿದೆ. ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸ್ವಲ್ಪ ಇದನ್ನು ಬಿಸಿಲಲ್ಲಿ ಇಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತವೆ ಬೇಗ. ಆಚೆಗಳು ಕ್ಲೀನಿಂಗ್ ಎಲ್ಲ ಮುಗೀತು. ನಿನ್ನೆ ನಮ್ಮ ಹಸ್ಬೆಂಡು ಸ್ವಲ್ಪ ತರಕಾರಿ ಹಣ್ಣು ಎಲ್ಲ ತಂದಿದ್ರು, ತೊಂಡೆಕಾಯಿನೂ ತಂದಿದ್ರು. ಅದನ್ನು ಕೂಡ ತೊಳೆದು ಬಿಸಿಲಲ್ಲಿ ಇಟ್ಟಿದ್ದೆ. ಅದನ್ನು ನೈಟೇ ಎಲ್ಲ ಬಿಡಿಸಿ ಎತ್ತಿಟ್ಟಿದ್ದಾಗಿದೆ. ಸ್ವಲ್ಪ ಮಿಸ್ ಆದ್ರೂ ನೋಡಿ ಹೀಗೆ ಆಗೋದು. ಪಾತ್ರೆ ಎಲ್ಲ ತೊಳೆದು ಎತ್ತಿಡುವಾಗ ಸ್ವಲ್ಪ ಕೈ ಜಾರ್ಬಿಡ್ತು, ಅಷ್ಟಕ್ಕೆ ಹೊಡೆದೇ ಹೋಯ್ತು ನೋಡಿ. ಅಷ್ಟೇ ಮುಗಿತಿದ್ರು ಆಯಸ್ ಇವತ್ತಿಗೆ. ಬಟ್ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಗ್ಲಾಸ್ ಐಟಮ್ಗಳಲ್ವಾ, ಮನೇಲಿ ಯಾರ್ಯಾರೆಲ್ಲ ಗ್ಲಾಸು, ಬೌಲ್ಸು, ಪ್ಲೇಟ್ಸು ಏನೇನು ಯೂಸ್ ಮಾಡ್ತಾ ಇದ್ದೀರೋ ನೋಡ್ಕೊಂಡು ಯೂಸ್ ಮಾಡಿ. ಒಂಚೂರು ಸ್ಕಿಡ್ ಆದ್ರೂ ಮುಗೀತು, ಈ ಥರ ಪೀಸ್ ಪೀಸ್ ಆಗಿಬಿಡುತ್ತೆ. ಹೊಡೆದೋಗಿರೋದು ಗ್ಲಾಸ್ ಐಟಮ್ ಇದ್ದಾಗ ಡೈರೆಕ್ಟಾಗಿ ನಾವು ಕಸಕ್ಕೆ ಹಾಕ್ಬಾರ್ದು. ಏಕೆಂದರೆ ಡೈರೆಕ್ಟಾಗಿ ಕಸಕ್ಕೆ ಹಾಕಿದಾಗ ಕಸ ತೊಗೊಂಡು ಹೋಗೋರ್ಗೂ ಕೂಡ ಕಷ್ಟ ಆಗುತ್ತೆ. ಏನಾದರೂ ಮಿಸ್ಸಾಗಿ ಕೈಗೆ ತಾಗ್ಬಿಟ್ರೆ ಅವ್ರಿಗೂ ಕೈಗೆ ಏಟಾಗೋಂಥ ಚಾನ್ಸಸ್ ಇರುತ್ತೆ. ಹಂಗಾಗಿ ಇದನ್ನು ಸಪ್ರೇಟಾಗಿ ಒಂದು ಕವರ್ಗೆ ಹಾಕಿ ಎತ್ತಿಟ್ಕೊಂಬಿಡಿ. ಕಸಕ್ಕೆ ಹಾಕುವಾಗ ಅವ್ರಿಗೆ ಹೇಳ್ಬಿಟ್ಟು ಇದು ಗ್ಲಾಸ್ ಐಟಮ್ ಅಂತ ಕೊಟ್ಟರೆ ಅವ್ರು ಸಪ್ರೇಟಾಗಿ ಹಾಕ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೂ ಸೇಫ್ಟಿ, ನಮಗೂ ಸೇಫ್ಟಿ ಅಲ್ವಾ. ಹಾಗಾಗಿ ಹಣ್ಣುಗಳನ್ನೆಲ್ಲ ಇಲ್ಲೇ ಫ್ರಿಜ್ ಮೇಲೆ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಯಾರಿಗಾದ್ರೂ ಬೇಕಾದರೂ ಕೂಡ ತೊಗೊಂಡು ತಿನ್ಬೋದು ಅಂತ. ಫ್ರಿಜ್ ಮೇಲೆ ಇದ್ದರೆ ನೆನಪು ಬರುತ್ತೆ ಹಣ್ಣಿದೆ ತಿನ್ನಬೇಕು ಅಂತ. ಇಲ್ಲಾಂದರೆ ಮರ್ತೇ ಬಿಡ್ತಾರೆ, ಯಾರೂ ತಿನ್ನೋದೇ ಇಲ್ಲ. ಹಂಗಾಗಿ ಆಲ್ಮೋಸ್ಟ್ ಮಧ್ಯಾಹ್ನನೇ ಎಲ್ಲ ಮಾಡ್ಕೊಂಬಿಟ್ರೆ ಸಾಯಂಕಾಲ ಸ್ವಲ್ಪ ಫ್ರೀಯಾಗಿರುತ್ತೆ ಅಂತ ಅಷ್ಟೇ. ತುಂಬ ಧೂಳಾಗಿದೆ ಅನ್ನಿಸ್ತಾ ಇದೆ, ಇದನ್ನು ಬದಲಾಯಿಸ್ಬಿಡ್ತೀನಿ ಇವಾಗ. ಒಂದು ಸೆಕೆಂಡ್ ನೋಡಿ, ನಾವು ಚಿಕ್ಕವರಿದ್ದಾಗ ನಮಗೆ ಒಂದೇ ಒಂದು ಆಟ ಸಾಮಾನು ತಗೊಡ್ತಾ ಇರಲಿಲ್ಲ ನಮ್ಮ ಅಪ್ಪ ಅಮ್ಮ. ಮಣ್ಣಲ್ಲಿ ಫ್ರೆಂಡ್ಸ್ ಜೊತೆ ನೀರಲ್ಲಿ ಅಲ್ಲಿ ಇಲ್ಲಿ ಆಟ ಆಡ್ಕೊತಾ ಇದ್ವಿ, ಕಣ್ಣ ಮುಚ್ಚೆ ಅದು ಇದು ಅಂತ. ಈಗಿರೋ ಮಕ್ಳಿಗೆ ಎಷ್ಟು ಆಟ ಸಾಮಾನು, ಎಷ್ಟು ಟಾಯ್ಸ್ಗಳು ಕೊಡಿಸಿದ್ರು ಸಾಲಲ್ಲ ಅನಿಸುತ್ತೆ. ತಗೊಳ್ತಾನೇ ಇರ್ತವೆ, ಹೊಸ್ದಾಗಿ ಬೇಕು ಅಂತಲೇ ಇರ್ತವೆ. ನಿಮ್ಮ ಮನೇಲೂ ಇದೇ ಥರ ಇದೆಯಾ? ಇಷ್ಟೊಂದು ಆಟ ಸಾಮಾನು ನೀವು ಇಟ್ಟಿದ್ದೀರಾ, ಇಷ್ಟೊಂದು ಟಾಯ್ಸ್ಗಳನ್ನ ಅಂತ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲರ ಮನೇಲೂ ಇದೇ ರೀತಿ ಇರುತ್ತೆ ಅಂದ್ಕೊತೀನಿ. ಅರೇಂಜ್ ಮಾಡಿದ್ದೆಲ್ಲ ಆಯಿತು. ಎಷ್ಟೇ ನೀಟಾಗಿ ಅರೇಂಜ್ ಮಾಡಿದ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಬೆಡ್ಶೀಟ್ ಎಲ್ಲ ಒಂದು ಕಡೆ ಮಾಡಿ ಮುದ್ದೆ ಮಾಡಿ ಒಂದು ಕಡೆ ಬಿಸಾಕ್ಬಿಟ್ಟಿರ್ತಾರೆ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಿಗಾದ್ರೂ ನೋಡೋದಕ್ಕೆ ಆ ಥರನೇ ಇದ್ದರೆ ಏನೋ ಖುಷಿ ಆಗುತ್ತೆ. ಸ್ವಲ್ಪ ಹೊತ್ತಿಗೆಲ್ಲ ಮತ್ತೆ ಅದೇ ಪೊಸಿಷನಲ್ಲಿ ಬಂದಿದ್ದರೆ ಎಷ್ಟು ಕೋಪ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ಬಿಡಿ. ಕ್ಲೀನಿಂಗ್ ಮಾಡೋ ಮಧ್ಯದಲ್ಲಿ ಟೈಮೇ ನೋಡ್ಕೊಂಡಿಲ್ಲ, ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಸ್ವಲ್ಪ ಮೊಳಕೆ ಕಾಳು
ಒಂದು ಟೊಮೊಟೊ ಮತ್ತು ಉಪ್ಪು ಹಾಕಿ ಬೇಯಕ್ಕಿಟ್ಟಿದ್ದೀನಿ. ಎಲ್ಲ ಬೆಂದಿದೆ. ಮೊಳಕೆ ಕಾಳು ಎಲ್ಲ ಕಾಳುಗಳನ್ನೂ ಹಾಕಿದೆ ನಾನು. ಟೊಮೊಟೊ ಎತ್ಕೊಳ್ಳೋಣ ಸಪ್ರೇಟಾಗಿ, ತುಂಬ ಏನಿಲ್ಲ, ಸ್ವಲ್ಪ. ಇದಕ್ಕೆ ಇವಾಗ ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು. ಏನೇನು ಅಂತ ಹೇಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆನ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಸೊ ಒಂದು 3 ರಿಂದ 4 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಊಟ ಶುರು ಮಾಡ್ತಾ ಇದ್ದೀವಿ. ನಮ್ಮೂರು ಸ್ಪೆಷಲ್ ಬಸ್ಸಾರು ಮುದ್ದೆ. ವಾವ್, ಚೆನ್ನಾಗಿದೆಯಾ? ನಮ್ಮೂರು ಫೇವ್ರೇಟು ಉಪ್ಸಾರು ಮುದ್ದೆ ಊಟ ಮಾಡ್ತಾ ಇದ್ದೀವಿ. ಇವಾಗ ಕೆಲಸ ಎಲ್ಲ ಮುಗಿಸಿ ಊಟ ಮಾಡೋಷ್ಟ್ರೊಳಗಡೆ ಆಲ್ಮೋಸ್ಟು 2:30 ಮೇಲೆ ಆಗೋಯ್ತು. ಇವತ್ತು ತುಂಬಾ ಕೆಲಸ ಇದ್ದಿದ್ದ ಕಾರಣ ಅದಕ್ಕೆ ಬೇಗ ಸ್ವಲ್ಪ ಉಪ್ಪು ಸಾಂಬಾರು ಮುದ್ದೆ ಮಾಡಿಕೊಂಡು ಜೊತೆಗೆ ಒಂದು ಮೊಟ್ಟೆ ಇಲ್ವಾ ಮಗನೆ? ಪಾಪ ಫೇವ್ರೇಟ್ ಮೊಟ್ಟೆ. ಊಟ ಎಲ್ಲ ಮುಗಿಸಿ ಪಾತ್ರೆ ವಾಶ್ ಮಾಡಿ ಇಟ್ಟಿದ್ನಲ್ವ, ಎತ್ಕೊಳ್ಳೋಣ ಅಂತ ಬಂದೆ. ಆಚೆ ಬಂದು ನೋಡಿದ್ರೆ ರೈನ್ಬೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರಾಮನ ಬಿಲ್ಲು ತುಂಬ ಖುಷಿ ಆಯಿತು ನೋಡಿ. ಮೊದಲು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆಲ್ಲ ಹಾಕಿ ಸೂಪರಾಗಿ ರೆಡಿ ಮಾಡಿದ್ದಾಯಿತು. ಇವಾಗ ಅವನು ರೆಡಿಯಾಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊತಾ ಇದ್ದ. ಯಾರಪ್ಪ ಇದು ಅಂದ್ಕೊಂಬಿಡಿ, ನಾನೇ ಫೇಸ್ಗೆ ಸ್ವಲ್ಪ ಫೇಸ್ ಪ್ಯಾಕ್ ಹಚ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಹಾಲು ಮತ್ತು ಸ್ವಲ್ಪ ಕಸ್ತೂರಿ ಮಂಜಲ್ 3 ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ. ಹೆಂಗೂ ಸ್ನಾನಕ್ಕೆ ಹೋಗ್ಬೇಕಿತ್ತಲ್ಲ, ಒಂದು 10 ನಿಮಿಷ ಹಚ್ಕೊಳ್ಳೋಣ ಅಂತ ಹಚ್ಕೊಂಡಿದ್ದೀನಿ. ಕೆಲಸ ಎಲ್ಲ ಮುಗ್ದಿತ್ತು, ನೈಟ್ಗೆ ಅಡುಗೆ ಮಾಡೋವಂಥದ್ದೇನೂ ಇಲ್ಲ. ಹಾಗಾಗಿ ಒಂದು 10 ನಿಮಿಷ ಹಚ್ಕೊಂಡು ಸ್ನಾನ ಮಾಡಿಕೊಂಡ್ರೆ ಸ್ವಲ್ಪ ಸ್ಕಿನ್ನು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂತ ಅಷ್ಟೇ. ಸೊ ನಾನು ಇವಾಗ ವಾಶ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಎಲ್ಲ ಆಯಿತು. ಸೊ ಇವಾಗ ನನ್ನ ಸ್ಕಿನ್ ನೋಡಿ ಯಾವ ರೀತಿ ಇದೆ. ಒಂಚೂರು ಟ್ಯಾನ್ ಎಲ್ಲ ರಿಮೂವ್ ಆಗಿ ಫ್ರೆಶ್ ಆಗಿ ಫೀಲ್ ಆಗ್ತೈತೆ. ಇನ್ನು ಕ್ರೀಮ್ ಲೋಷನ್ ಏನೂ ಹಚ್ಚಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ವಾರದಲ್ಲಿ 2 ರಿಂದ 3 ಸಲ ಟ್ರೈ ಮಾಡಿ. ಯಾಕೆಂದರೆ ಎಲ್ಲ ಓಮ್ ಇಂಗ್ರೀಡಿಯೆಂಟ್ಸ್ ತಾನೇ, ಮನೆಯಲ್ಲಿರೋಂಥ ವಸ್ತುಗಳು ಇಟ್ಕೊಂಡೇ ಮಾಡ್ಕೊಂಡಿರೋದು, ಯಾವುದೇ ಏನು ಕೆಮಿಕಲ್ ಅಲ್ಲ. ಆರಾಮಾಗಿ ಟ್ರೈ ಮಾಡ್ಬೋದು. ಸರಿ, ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಪೂಜೆ ಎಲ್ಲ ಮಾಡಿ ಇವತ್ತಿನ ದಿನನ ಕಂಪ್ಲೀಟ್ ಮಾಡೋಣ. ನನ್ನ ಮಗ ನೋಡಿ. ಸೊ ಪೂಜೆ ಎಲ್ಲ ಆಯಿತು. ಸೊ ಸ್ನಾನ ಆಗಿ ಪೂಜೆ ಮುಗಿಸಿದ್ದಾಯಿತು. ಇವಾಗ ಹೋಮ್ವರ್ಕ್ ಟೈಮ್. ಓಕೆ, ಬೇಗ ಹೋಮ್ವರ್ಕ್ ಮುಗಿಸಿ ಊಟ ಮಾಡಿ ಚಾಚಿ ಮಾಡಬೇಕು. ಓಕೆನಾ? ವೆರಿ ಗುಡ್. ಸೊ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದ್ವಿ. ಮಾರ್ನಿಂಗಿಂದ ಆಲ್ಮೋಸ್ಟ್ 7:30, 8 ಆಗ್ತಾ ಇದೆ. ಸೊ ಇವತ್ತಿನ ಡೇನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರಿ. ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಆದಷ್ಟು ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. Bye bye guys. ಬಾಯ್ ಬಾಯ್ ಗಾಯ್ಸ್.